ಭಾರತೀಯ ಜನತಾ ಪಾರ್ಟಿ ಇವತ್ತು ಒಂದು ರಾಷ್ಟ್ರೀಯ ಪಾರ್ಟಿ, ಜಗತ್ತಿನಲ್ಲಿ ಅತಿ ಹೆಚ್ಚು ಒಂದು ಸದಸ್ಯತ್ವವನ್ನು ಹೊಂದಿದಂಥ ಏಕೈಕ ಪಾರ್ಟಿ. ಈ ಪಾರ್ಟಿ ಇವತ್ತು 18 ವರ್ಷ ಮೇಲ್ಪಟ್ಟಂಥ ಯಾವುದೇ ಈ ದೇಶದ ಪ್ರಜೆಗಳನ್ನು ಸದಸ್ಯರನ್ನಾಗಿ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ BJPಯ ಸಂವಿಧಾನದಲ್ಲಿ. ಇವತ್ತು ಪಾರ್ಟಿಗೆ ಒಬ್ಬ ಸೇರ್ಪಡೆ ಆಗಬೇಕಿದ್ರೆ ಅವನ ವ್ಯಕ್ತಿತ್ವವನ್ನು ಮತ್ತೆ ಸದಸ್ಯನಾದ ಮೇಲೆ ನೋಡುವಂಥ ಕೆಲಸ, ಮತ್ತೆ ಅದನ್ನು ಸ್ಕ್ರೂಟಿನಿ ಮಾಡುವಂಥ ಕೆಲಸ ಕೂಡ BJPಯಲ್ಲಿ ಆಗ್ತದೆ. ಸಮಾಜಘಾತುಕ ಕೆಲಸ ಮಾಡಿದಾನ, ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದಾನ, ಬಾಕಿ ಎಲ್ಲ ವಿಚಾರವನ್ನು ನೋಡುವಂಥ ಕೆಲಸವನ್ನು ಮಾಡ್ತದೆ. ಈ ನೆಲೆಯಿಂದ ಇವತ್ತು ಪಕ್ಷಕ್ಕೆ ಯಾರೇ ಬರುವುದಿದ್ರೂ ನಮ್ಮದು ಸ್ವಾಗತ ಇದೆ. ಇವತ್ತು ಅರುಣ್ ಕುಮಾರ್ ಪುತ್ತಿಲರ ವಿಚಾರಕ್ಕೂ ಸಂಬಂಧಪಟ್ಟ ಅದೇ ನಮ್ಮದು ಪಕ್ಷಕ್ಕೆ ಬರೋದಕ್ಕೆ ನಮ್ಮ ಸ್ವಾಗತ. ಆದರೆ ಷರತ್ತು ಇಲ್ಲದೆ ನಿಶ್ಚರ್ಥವಾಗಿ ಬರಬೇಕು. ಮತ್ತು ಅವರು ಏನು ಸಂಘಟನೆಯನ್ನು ಕಟ್ಟಿಕೊಂಡಿದ್ದಾರೋ ಆ ಸಂಘಟನೆಯನ್ನು ವಿಸರ್ಜನೆ ಮಾಡಬೇಕು. ವಿಸರ್ಜನೆ ಮಾಡಿ ಮತ್ತೆ ಪಕ್ಷಕ್ಕೆ ಸೇರ್ಪಾಡು ಮಾಡಬೇಕು. ಮತ್ತು ಹಿರಿಯರ ಬಗ್ಗೆ ಅವರು ಏನೇನು ಉಲ್ಲೇಖ ಮಾಡಿದ್ದಾರೆ ಹಿಂದೆ ಭಾಷಣದಲ್ಲಿ, ಬೇರೆ ಬೇರೆ ಸಂದರ್ಭದಲ್ಲಿ ಅವರಿಗೆ ಮನಸ್ಸಿಗೆ ನೋವುಂಟುವಂಥ ಕೆಲಸ ಮಾಡಿದ್ದಾರೆ. ಅದಕ್ಕೆ ಅವರು ವಿಷಾದ ವ್ಯಕ್ತಪಡಿಸಬೇಕು. ಮತ್ತು ಪಕ್ಷಕ್ಕೆ ಬಂದ ಮೇಲೆ ಪಕ್ಷ ಅವರನ್ನು ಯಾವ ರೀತಿಯಾಗಿ ಅವರಿಗೆ ಜವಾಬ್ದಾರಿ ಕೊಡಬೇಕು, ಬಾಕಿದ್ದನ್ನು ಪಕ್ಷ ಮತ್ತು ತೀರ್ಮಾನ ಮಾಡುವಂಥ ಕೆಲಸವನ್ನು ಮಾಡ್ತದೆ.